ಹರ ಹರ ಮಹಾದೇವ್. ಕೊಯಂಬತ್ತೂರು ಈಶಾ ಫೌಂಡೇಶನ್ಗೆ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಸ್ನೇಹಿತರೆ, ಬನ್ನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಲಿತ ಹೊಂದಿರುವ ಈಶಾ ಮೇಲೆ ಒಂದು ದೃಷ್ಟಿ ಹರಿಸೋಣ. ತಮಿಳುನಾಡು ಮತ್ತು ಕೇರಳ ಬಾರ್ಡರ್ನ ರಾಶಿ ರಾಶಿ ಬೆಟ್ಟಗಳ ತಪ್ಪಲಿನಲ್ಲಿ ಪ್ರಕೃತಿ ಮಾತೆಯ ಮಡಿಲಲ್ಲಿ ತನ್ನನ್ನೇ ಮರೆತು ತಪಸ್ಸು ಮಾಡುವಂತಿರುವ ಆದಿಯೋಗಿಯ ದರ್ಶನ ಮಾಡೋಣ ಬನ್ನಿ. ಇಲ್ಲಿ ಸೂರ್ಯಕುಂಡ ಮತ್ತು ಚಂದ್ರಕುಂಡ ಮತ್ತು ತಾವರೆಕೊಳ ಮತ್ತು ಮಹಾನಂದಿಯ ದರ್ಶನ ಮತ್ತು ಲಿಂಗ ಭೈರವಿಯ ವಿಶೇಷ ದರ್ಶನ ಮಾಡಬಹುದು. ಈಶಾ ಅಂದರೆ ಧ್ಯಾನಲಿಂಗಕ್ಕೆ ಬಹಳ ಪ್ರಸಿದ್ಧಿ. ಇಲ್ಲಿ ಯೋಗ ತರಬೇತಿಯೂ ನಡೆಯುತ್ತದೆ. ಹಾಗೆ ಸದ್ಗುರು ಮತ್ತು ಈಶಾ ಬಗ್ಗೆ ಸಂಪೂರ್ಣ ಚರಿತ್ರೆ ತಿಳಿದುಕೊಳ್ಳಬೇಕೆ? ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಈಶಾವಿನ ಅನುಭವ ಪಡೆಯಿರಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಶಾ ಇಂದ ಬರೀ 2 ಕಿಲೋಮೀಟರ್ ದೂರದಲ್ಲಿ ಒಂದು ಸುಂದರವಾದ ವಾಟರ್ ಫಾಲ್ಸ್ ಇದೆ. ಸ್ನೇಹಿತರೆ, ಈಶಾಗೆ ಬಂದರೆ ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಇಲ್ಲಿ ಹರಿಯುವ ನೀರು ಬಹಳ ಶುದ್ಧವಾಗಿದೆ ನೋಡಿ. ನೀರಿನಲ್ಲಿ ಆಟವಾಡಿ ಸ್ನಾನ ಮಾಡಿದರೆ ಮೈಂಡ್ ಫ್ರೆಶ್ ಆಗುತ್ತದೆ. ನೀರು ಗಾಜಿನ ರೀತಿ ಹರಿಯುತ್ತಿದೆ ನೋಡಿ. ಈಗ ನಾವು ಈಶಾಗೆ ಹೋಗೋಣ ಬನ್ನಿ. ವೆಲ್ಕಮ್ ಟು ಈಶಾ ಫೌಂಡೇಶನ್. ನೋಡಿ, ಈ ಬೋರ್ಡ್ ನಲ್ಲಿ ಈಶಾ ಧ್ಯಾನಲಿಂಗಂ ಎಂದು ಬರೆದಿದೆ. ಪಕ್ಕದಲ್ಲಿ ಆದಿಯೋಗಿ ಎಂದು ಬರೆದಿದ್ದಾರೆ. ವೆಲ್ಕಮ್ ಟು ಮಹಾಶಿವರಾತ್ರಿ 24. ಇದೇ ನೋಡಿ ಆದಿಯೋಗಿ ಈಶಾ ಫೌಂಡೇಶನ್ಗೆ ದ್ವಾರಬಾಗಿಲು. ಮೇಲೆ ಒಂದು ಬಂಡೆ ಇಟ್ಟು ಅದರ ಮೇಲೆ ಬಂಗಾರದ ಬಣ್ಣದ ಒಂದು ಶಿವಲಿಂಗ ಇಟ್ಟಿರುತ್ತಾರೆ. ಕಾಂಪೌಂಡ್ ಗೋಡೆಗಳ ಮೇಲೆ ಗ್ರಿಲ್ಸ್ ನಲ್ಲಿ ತ್ರಿಶೂಲಗಳನ್ನು ಇಟ್ಟಿದ್ದಾರೆ, ನೆನಪಿಟ್ಟುಕೊಳ್ಳಿ. ಆದಿಯೋಗಿಯ ಸುತ್ತಲೂ ಸಹ ಇದೇ ರೀತಿ ತ್ರಿಶೂಲ ಬೇಲಿ ಹಾಕಿದ್ದಾರೆ. ಈಗ ಒಳಗೆ ಹೋಗೋಣ ಬನ್ನಿ. ಇದೇ ನೋಡಿ ಒಳನೋಟ. ಪಕ್ಕದಲ್ಲಿ ವೆಹಿಕಲ್ಸ್ ಪಾರ್ಕಿಂಗ್ ಕಾಣುತ್ತಿದೆ ನೋಡಿ. ಅಲ್ಲಿ ಕಾಣುತ್ತಿರುವ ಬೆಟ್ಟದ ಸಾಲುಗಳು ಬೆಳ್ಳಿಯಂಗಿರಿ ಬೆಟ್ಟದ ಸಾಲುಗಳು ಎಷ್ಟು ಚಂದ ಕಾಣುತ್ತಿದೆ ಅಲ್ಲವೇ? ಇದೇ ಪ್ರಕೃತಿಯ ಸೊಬಗು. ಇದು ಮಧ್ಯದಲ್ಲಿ ರಸ್ತೆ ಇದೆ. ಪಕ್ಕದಲ್ಲಿ ತಾಮ್ರಭರಣಿ ಅಂದರೆ ತಾವರೆಕೊಳ ಅಂತ ಅರ್ಥ. ಇಲ್ಲಿಯೂ ಸಹ ತ್ರಿಶೂಲ ಬೇಲಿ ಹಾಕಿದ್ದಾರೆ. ವಾತಾವರಣ ಎಷ್ಟು ಚೆನ್ನಾಗಿದೆ. ಈ ಗೇಟ್ ನಿಂದ ಅರ್ಧ ಕಿಲೋಮೀಟರ್ ಹೋದರೆ ಆದಿಯೋಗಿ ಪ್ರತಿಮೆ ಇದೆ. ಅಲ್ಲಿಂದ ಅರ್ಧ ಕಿಲೋಮೀಟರ್ ಮುಂದೆ ಹೋದರೆ ಧ್ಯಾನಲಿಂಗ ಸಿಗುತ್ತದೆ. ಆದಿಯೋಗಿಯಿಂದ ಧ್ಯಾನಲಿಂಗಕ್ಕೆ ನಿಮಗೆ ಎತ್ತಿನ ಗಾಡಿಗಳು ಸಿಗುತ್ತದೆ. ಟೋಟಲ್ 1 ಕಿಲೋಮೀಟರ್ ಉದ್ದಕ್ಕೂ ಈಶಾದೇ ಸ್ಥಳ. ಇಲ್ಲಿ ನೋಡಿ, ಗೋವುಗಳ ಸಂರಕ್ಷಣೆ ಮತ್ತು ಪಶು ಸಂಗೋಪನೆ ಮಾಡುತ್ತಾರೆ. ತೆಂಗಿನ ತೋಪುಗಳನ್ನು ನೋಡಿ ಎಷ್ಟು ಫಲವತ್ತಾಗಿದೆ. ಕಲ್ಪವೃಕ್ಷದ ಕೆಳಗೆ ಕಾಮಧೇನುಗಳು ಇದೆ. ತೆಂಗಿನ ಮರದ ಸಾಲುಗಳು ನಮಗೆ ಸ್ವಾಗತವನ್ನು ಕೋರುವ ಹಾಗಿದೆ. ರಸ್ತೆ ಬದಿಯಲ್ಲಿಯೂ ತೆಂಗಿನ ಮರಗಳ ಸಾಲುಗಳನ್ನು ಇಟ್ಟಿದ್ದಾರೆ. ಎಲ್ಲೋ ಬೆಟ್ಟಗಳ ಮಧ್ಯೆ ಬಂದಂತಹ ಅನುಭವ ಆಗುತ್ತಿದೆ ನೋಡಿ. ಒಳ್ಳೆಯ ಪ್ರವಾಸಿ ತಾಣ. ಈ ಹಸಿರಿನ ಮಧ್ಯೆ ನಡೆದು ಬರುವುದೇ ಗೊತ್ತಾಗುವುದಿಲ್ಲ ನೋಡಿ. ಈ ಎತ್ತು ನೋಡಿ ಎಷ್ಟು ಮುದ್ದಾಗಿದೆ. ಕಣ್ಣಿಗೆ ಕಾಡಿಗೆ ಹಾಕಿಕೊಂಡಂತೆ ಇದೆ ನೋಡಿ. ಇಲ್ಲಿ ಪುಟ್ಟ ಆದಿಯೋಗಿ ಹೆಸರಿಟ್ಟಿರುವ ಸ್ಟೋರ್ ಕಾಣುತ್ತಿದೆ ನೋಡಿ. ಇಲ್ಲಿ ಎಲ್ಲೆಲ್ಲಿ ನೋಡಿದರೂ ಬೆಟ್ಟದ ಸಾಲುಗಳೇ ಇದೆ. ಇಲ್ಲಿನ ವಿಶೇಷತೆಗಳನ್ನು ಈ ಬೋರ್ಡ್ ನಲ್ಲಿ ಹಾಕಿದ್ದಾರೆ ನೋಡಿ. ಧ್ಯಾನಲಿಂಗ, ಸೂರ್ಯ ಮತ್ತು ಚಂದ್ರಕುಂಡ, ನಂದಿ, ತ್ರಿಮೂರ್ತಿ ಪ್ಯಾನಲ್ ಮತ್ತು ಲಿಂಗ ಭೈರವಿ ದೇವಾಲಯದ ದರ್ಶನ ಮಾಡುವ ಟೈಮ್ ಟೇಬಲ್ ಹಾಕಿದ್ದಾರೆ. ಧ್ಯಾನಲಿಂಗಂ ಬೆಳಗ್ಗೆ 6 ರಿಂದ 8, ಲಿಂಗ ಭೈರವಿ 6:30 ರಿಂದ 1:20.
ಅದು ಅಲ್ಲಿ ನೋಡಿ, ಬೆಟ್ಟದ ಮಧ್ಯೆ ಆದಿಯೋಗಿಯ ಶಿವನ ಮೂರ್ತಿ ಕಂಗೊಳಿಸುತ್ತಿದೆ. ಹರ ಹರ ಮಹಾದೇವ್. ಅಲ್ಲಿಗೆ ಆಮೇಲೆ ಹೋಗೋಣ. ನಿಮಗೆ ಸಾಕು ಸಾಕು ಎನಿಸುವಷ್ಟು ತೋರಿಸುತ್ತೇವೆ. ಈಗ ನಾವು ಪಕ್ಕದಲ್ಲೇ ಇರುವ ಎಕ್ಸಿಬಿಷನ್ಗೆ ಹೋಗೋಣ ಬನ್ನಿ. ನೋಡಿ, ಇಲ್ಲಿ ದೇವಸ್ಥಾನದ ಗೋಪುರ ಅಂತ ಕನ್ಫ್ಯೂಸ್ ಆಗಬೇಡಿ. ಎಂಟ್ರೆನ್ಸ್ ಮಾತ್ರ ಸೆಟ್ ಹಾಕಿದ್ದಾರೆ ಅಷ್ಟೇ. ಒಳಗೆ ಕರಕುಶಲ ವಸ್ತುಗಳು, ಆಯುರ್ವೇದ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳು ಇದೆ. ಈಗ ಆದಿಯೋಗಿ ಈಶಾ ಫೌಂಡೇಶನ್ನ ಸಂಸ್ಥಾಪಕರು ನಿರ್ಮಾಪಕರು ಆದ ಸದ್ಗುರು ಬಗ್ಗೆ ಹೇಳುತ್ತಾ ಹೋಗುತ್ತೇವೆ. ನೀವು ಕೇಳಿಸಿಕೊಳ್ಳುತ್ತಾ ಆದಿಯೋಗಿಯ ಸುತ್ತಲಿನ ಚಿತ್ರಣವನ್ನು ನೋಡುತ್ತಾ ಬನ್ನಿ. ಸದ್ಗುರು ಅಂತ ಕರೆಯೋ ಇವರ ಮೂಲ ಹೆಸರು ಜಗದೀಶ್ ವಾಸುದೇವ್. ಮೈಸೂರಿನಲ್ಲಿ ಶ್ರೀಮತಿ ಸುಶೀಲಾ ಮತ್ತು ಡಾಕ್ಟರ್ ವಾಸುದೇವ್ ಎಂಬ ತೆಲುಗು ದಂಪತಿಗಳಿಗೆ 4ನೆಯ ಮಗುವಾಗಿ 3ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 1957ರಲ್ಲಿ ಹುಟ್ಟಿದರು. ಇವರು ಹುಟ್ಟಿದ 3ನೇ ದಿನ ಮನೆಗೆ ಗೌರವ ಬಂದು, ಈ ಮಗು ಭವಿಷ್ಯ ತುಂಬಾ ಚೆನ್ನಾಗಿದೆ, ಪ್ರಸಿದ್ಧಿಯನ್ನು ಪಡೆಯುತ್ತಾನೆ ಎಂದು ಹೇಳಿದ. ಆದ್ದರಿಂದಲೇ ಈ ಮಗುವಿಗೆ ಜಗದೀಶ ಅಂತ ಹೆಸರು ಇಟ್ಟರು. ಜಗದೀಶ ಎಂದರೆ ಜಗತ್ತಿನ ಒಡೆಯ ಎನ್ನುವ ಅರ್ಥ. ಜಗದೀಶನನ್ನು ತಂದೆ ತಾಯಿಗಳು ಪ್ರೀತಿಯಿಂದ ಜಗ್ಗಿ ಅಂತ ಕರೆಯುತ್ತಿದ್ದರು. ಅದೇ ಹೆಸರೇ ಇಂದಿಗೂ ಚಾಲ್ತಿಯಲ್ಲಿದೆ, ಜಗದೀಶ್ ವಾಸುದೇವ್ ಅಂತ. ಜಗ್ಗಿ ಬಾಲ್ಯದಲ್ಲೇ ಪ್ರಕೃತಿ ಪ್ರೇಮಿಯಾಗಿದ್ದ. ಮೈಸೂರಿನ ಕಾಡುಮೇಡು ಅಲೆಯುತ್ತಿದ್ದ. 11 ವರ್ಷ ಇರುವಾಗ ಮಲ್ಲಾಡಿ ಹಳ್ಳಿಯ ರಾಘವೇಂದ್ರ ಸ್ವಾಮಿಗಳು ಯೋಗಾಸನ ಕಲಿಸಿದರು. ಅದನ್ನು ಪ್ರತಿನಿತ್ಯ ಬಿಡದೆ ಮಾಡುತ್ತಿದ್ದನು. ಸರಳ ಯೋಗವು ಕಾಲಾನಂತರ ಆಧ್ಯಾತ್ಮಿಕ ಅನುಭವ ಪಡೆಯಲು ಸಹಾಯಕವಾಯಿತು. ಇವರಿಗೆ ಕಾಲೇಜು ದಿನಗಳಿಂದ ಮೋಟಾರ್ ಬೈಕ್ ಆಸಕ್ತಿ ಜಾಸ್ತಿ. ಒಮ್ಮೆ ಬೈಕ್ನಲ್ಲಿ ನೇಪಾಳಕ್ಕೆ ಹೋಗಲು ಪ್ರಯತ್ನ ಮಾಡಿದಾಗ ಗಡಿಯಲ್ಲಿ ಪಾಸ್ಪೋರ್ಟ್ ಇಲ್ಲವೆಂದು ಪ್ರವೇಶ ದೊರೆಯಲಿಲ್ಲ. ಆಗ ಹಣ ಸಂಪಾದನೆ ಮಾಡುವ ಛಲ ತೊಟ್ಟು ಕೋಳಿ ಸಾಕಣೆ, ಇಟ್ಟಿಗೆ ಕಾರ್ಖಾನೆ, ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮುಂತಾದ ಕೆಲಸ ಮಾಡಿ ಹೆಚ್ಚಾಗಿ ಹಣ ಸಂಪಾದನೆ ಮಾಡಿದರು. 1982ರ ತಮ್ಮ 25ನೇ ವಯಸ್ಸಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿನ ಬಂಡೆಯೊಂದರ ಮೇಲೆ ಕುಳಿತಿದ್ದಾಗ ಸದ್ಗುರುವಿಗೆ ಒಂದು ವರ್ಣಿಸಲಾಗದ ಅನುಭವವಾಯಿತು. ಅಲ್ಲಿಯವರೆಗೆ ನಾನು ಬೇರೆ ಎಲ್ಲವೂ ಬೇರೆ ಎಂದು ಯೋಚಿಸುತ್ತಿದ್ದರು. ಒಮ್ಮೆಲೆ ಎಲ್ಲ ಒಂದೇ, ಎಲ್ಲದರಲ್ಲೂ ನಾನು ಇದ್ದೇನೆ, ಉಸಿರಾಡುವ ಗಾಳಿಯಲ್ಲೂ, ವಾತಾವರಣದಲ್ಲೂ, ಬಂಡೆಯಲ್ಲಿ, ಎಲ್ಲದರಲ್ಲೂ ನಾನು ಎಂದು ಅನುಭವವಾಯಿತು. ಸುಮಾರು 4 ಗಂಟೆಯವರೆಗೆ ಅದರಿಂದ ಹೊರಬರಲು ಆಗಲಿಲ್ಲ. ಇದಾದ ನಂತರ ತನ್ನ ಎಲ್ಲಾ ಕೆಲಸಗಳನ್ನು ಗೆಳೆಯನಿಗೆ ಒಪ್ಪಿಸಿ ತಮಗೆ ಆದ ಅನುಭವದ ಬಗ್ಗೆ ತಿಳಿದುಕೊಳ್ಳಲು ದೀರ್ಘಕಾಲ ಪ್ರವಾಸ ಮಾಡಿದರು. 1 ವರ್ಷ ಕಾಲ ನಡೆದ ಧ್ಯಾನ ಮತ್ತು ಅನುಭವಗಳನ್ನು ಹಂಚಿಕೊಳ್ಳುವುದಕ್ಕಾಗಿ ಯೋಗವನ್ನು ಹೇಳಿಕೊಡುವ ನಿರ್ಧಾರ ಮಾಡಿದರು. 1983ರಲ್ಲಿ ಮೈಸೂರಿನಲ್ಲಿ 7 ಜನಕ್ಕೆ ಮೊದಲ ತರಗತಿಗೆ ಪ್ರಾರಂಭ ಮಾಡಿದರು. ನಂತರ ಕರ್ನಾಟಕ, ಹೈದರಾಬಾದ್ ಎಲ್ಲ ಕಡೆ ಬೈಕ್ನಲ್ಲಿ ಸಂಚಾರ ಮಾಡುತ್ತಾ ಉಚಿತವಾಗಿ ಯೋಗವನ್ನು ಹೇಳಿಕೊಡುತ್ತಿದ್ದರು. ಈ ಆರಂಭಿಕ ತರಗತಿಗಳೇ ಮುಂದೆ ಈಶಾ ಯೋಗ ಶಿಕ್ಷಣಕ್ಕೆ ತಳಹದಿಯಾದವು. 1989ರಲ್ಲಿ ಯೋಗ ಶಿಕ್ಷಣದ ಮೊದಲ ತರಗತಿಯು ಕೊಯಮತ್ತೂರಿನಲ್ಲಿ ನಡೆಯಿತು. ಅದೇ ಈಗ ಈಶಾ ಫೌಂಡೇಶನ್ ಆಗಿ ಬೆಳೆದು ನಿಂತಿದೆ. 1994ರಲ್ಲಿ ಬೆಳ್ಳಿಯಂಗಿರಿ ತಪ್ಪಲಿನಲ್ಲಿ 13 ಎಕರೆ ಜಮೀನು ಖರೀದಿಸಿ ಈಶಾ ಯೋಗ ಕೇಂದ್ರವನ್ನು ಸ್ಥಾಪನೆ ಮಾಡಿದರು. ಆಗ ಪ್ರಾರಂಭ ಮಾಡಿದ್ದು ಈಗ ಜಗತ್ತಿನಾದ್ಯಂತ 1500 ಮುಖ್ಯ ನಗರಗಳಲ್ಲಿ ಈಶಾ ಯೋಗ ಸೆಂಟರ್ಗಳಾಗಿವೆ. 50 ಲಕ್ಷಕ್ಕೂ ಹೆಚ್ಚು ಸ್ವಯಂ ಸೇವಕರನ್ನು ಹೊಂದಿದೆ. ಆ ನಂತರವೇ 2017ರಂದು 112 ಅಡಿ ಶಿವನ ಪ್ರತಿಮೆಯನ್ನು ಸ್ಥಾಪಿಸಿದ್ದಾರೆ. ಅದಕ್ಕೆ ಆದಿಯೋಗಿ ಎಂದು ಹೆಸರಿಸಿದ್ದಾರೆ. ಅಂದರೆ ಶಿವನನ್ನು ಮೊದಲ ಯೋಗಿ ಅಥವಾ ಆದಿಗುರು ಎಂದು ಕರೆದಿದ್ದಾರೆ. ಆದಿಯೋಗಿ ಪ್ರತಿಮೆಯ ಉದ್ದ 112 ಅಡಿ, ಮೀಟರ್ನಲ್ಲಿ ಹೇಳುವುದಾದರೆ 34 ಮೀಟರ್, ಅಗಲ 82 ಅಡಿ ಅಂದರೆ 25 ಮೀಟರ್, ತೂಕ 500 ಟನ್ಗಳು. ಎದೆಯವರೆಗೂ ಇರುವ ಪ್ರತಿಮೆ ಇಷ್ಟು ದೊಡ್ಡದು ಪ್ರಪಂಚದಲ್ಲೇ ಮೊದಲನೆಯದು ಅಂತ ಗಿನ್ನಿಸ್ ಬುಕ್ನಲ್ಲಿ ದಾಖಲಾಗಿದೆ. ಇದನ್ನು 2017 ಫೆಬ್ರವರಿ ತಿಂಗಳಿನಲ್ಲಿ
ಭಾರತದ ಪ್ರಧಾನಮಂತ್ರಿಗಳಾದ ಮಾನ್ಯ ನರೇಂದ್ರ ಮೋದಿಯವರು ಉದ್ಘಾಟಿಸಿದ್ದಾರೆ. ಬಿಗ್ಗೆಸ್ಟ್ ಬಸ್ಟ್ ಕಲ್ಚರ್ ಅಂತ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ಆದಿಯೋಗಿಯ ಪ್ರತಿಮೆಯ ಮುಂದೆ ಇರುವ ಚಾವಡಿಯಲ್ಲಿ ಯೋಗೇಶ್ವರ ಲಿಂಗವನ್ನು ಪ್ರತಿಷ್ಠಾಪಿಸಿದ್ದಾರೆ. ಭಕ್ತಾದಿಗಳು ಆದಿಯೋಗಿಗೆ ಅಭಿಷೇಕ ಮಾಡಲು ಸಾಧ್ಯವಿಲ್ಲ ಅಲ್ಲವೇ, ಆದ್ದರಿಂದ ಯೋಗೇಶ್ವರ ಲಿಂಗಕ್ಕೆ ಹಾಲು ಮತ್ತು ನೀರಿನ ಅಭಿಷೇಕ ಮಾಡಿ ತಮ್ಮ ತಮ್ಮ ಹರಕೆ ಸಲ್ಲಿಸುತ್ತಾರೆ. ಹರ್ ಹರ್ ಮಹಾದೇವ್. ಅಬ್ಬಾ, ಎಷ್ಟು ಅದ್ಭುತವಾಗಿದೆ ನೋಡಿ. ನಿಮಗೋಸ್ಕರ ಹತ್ತಿರದಿಂದ ತೋರಿಸುತ್ತಿದ್ದೇವೆ. ತ್ರಿಶೂಲದ ಬೇಲಿ ಹಾಕಿದ್ದಾರೆ ಇಲ್ಲಿ. ಸ್ಟೀಲ್ನಿಂದ ನಿರ್ಮಾಣವಾಗಿರುವ ಪ್ರತಿಮೆ ಅಂತ ಹೇಳಲು ಸಾಧ್ಯವೇ ಇಲ್ಲದಷ್ಟು ಸುಂದರವಾಗಿ ರೂಪುಗೊಂಡಿದೆ. ಆದಿಯೋಗಿಯ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಎಷ್ಟು ದೊಡ್ಡದಾಗಿದೆ ನೋಡಿ. ಲಕ್ಷಾಂತರ ರುದ್ರಾಕ್ಷಿಗಳಿಂದ ಮಾಲೆಯನ್ನು ಸಿದ್ಧಪಡಿಸಿ ಹಾಕಿದ್ದಾರೆ. ಇಷ್ಟು ಹತ್ತಿರದಿಂದ ನೋಡಿದ್ದಕ್ಕೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಹರ್ ಹರ್ ಮಹಾದೇವ್. ನನ್ನ ಅನಿಸಿಕೆ ಪ್ರಕಾರ ಧ್ಯಾನಲಿಂಗ ಮೊದಲಿನಿಂದಲೂ ಇತ್ತು. ಆದಿಯೋಗಿಯ ಪ್ರತಿಮೆ ಸ್ಥಾಪಿಸಿರುವ ಉದ್ದೇಶ ಜನರ ಗಮನ ಸೆಳೆಯಲು ಮತ್ತು ಪ್ರವಾಸಿ ತಾಣ ಮಾಡಲು ಇರಬಹುದು. ಅದರಲ್ಲಿ ಯಶಸ್ವಿಯೂ ಆಗಿದ್ದಾರೆ. ಆದಿಯೋಗಿಯಿಂದ ಧ್ಯಾನಲಿಂಗ ಗೇಟ್ ವರೆಗೂ ಇರುವ ಅರ್ಧ ಕಿಲೋಮೀಟರ್ ದೂರಕ್ಕೆ ಎತ್ತಿನ ಗಾಡಿಗಳು ಹೋಗುತ್ತದೆ. ಅದರಲ್ಲಿ ಕುಳಿತು ಹೋಗಲು 10 ರೂಪಾಯಿಯ ಟಿಕೆಟ್ ತೆಗೆದುಕೊಳ್ಳಬೇಕು. ಬಹುಶಃ ಎತ್ತಿನ ಗಾಡಿ ಹಳೆಯ ಕಾಲದ ನೆನಪುಗಳನ್ನು ಮರುಕಳಿಸಲು ಇರಬಹುದು ಮತ್ತು ಗೋವುಗಳ ಸಾಕಾಣಿಕೆಗೆ ಇದು ಒಂದು ಕಾರಣ ಇರಬಹುದು. ನೋಡಿ, ಜನ ಎಷ್ಟು ಖುಷಿಯಿಂದ ಹೊರಡುತ್ತಿದ್ದಾರೆ. ಮೋಟಾರ್ ಗಾಡಿಗಳು ಸಹ ಡ್ರಾಪ್ ಮತ್ತು ಪಿಕಪ್ ಮಾಡುತ್ತದೆ. ಒಳ್ಳೆಯ ಸೈಡ್ ಸೀಯಿಂಗ್ ತರ ಇರುತ್ತದೆ ಇಲ್ಲಿ. ಬನ್ನಿ ನಾವು ನಡೆದೇ ಹೋಗೋಣ. ಇದುವೇ ಧ್ಯಾನಲಿಂಗದ ಮುಖ್ಯ ದ್ವಾರ. ನೋಡಿ, ಈ ದ್ವಾರ ಬಾಗಿಲಿನ ಮೇಲೆ ಸರ್ಪವನ್ನು ಕೆತ್ತಿದ್ದಾರೆ. ಸರ್ಪ ಕುಂಡಲಿನಿ ಅಂದರೆ ಜಾಗೃತ ಸ್ಥಿತಿ. ಧ್ಯಾನದಿಂದ ಜಾಗೃತ ಸ್ಥಿತಿಗೆ ಬರುವುದನ್ನು ಸೂಚಿಸುತ್ತದೆ. ಧ್ಯಾನಲಿಂಗದ ಒಳಗೆ ಮೊಬೈಲ್, ಕ್ಯಾಮೆರಾ, ಲಗೇಜ್ ಬ್ಯಾಗ್ ಅಲೋ ಇಲ್ಲ. ಆದ್ದರಿಂದ ಧ್ಯಾನಲಿಂಗದ ಮುಂದೆ ಈಶಾ ಫ್ರೀ ಲಗೇಜ್ ಕೌಂಟರ್ ಇದೆ. ಇಲ್ಲಿ ಡೆಪಾಸಿಟ್ ಮಾಡಿ ಚೀಟಿ ತೆಗೆದುಕೊಂಡು ಹೋಗಬೇಕು. ಇಲ್ಲಿ ಡೆಪಾಸಿಟ್ ಮಾಡಲು ರಾತ್ರಿ 8 ಗಂಟೆವರೆಗೆ ಮಾತ್ರ ಅವಕಾಶ. ಹಾಗೆಯೇ ನಮ್ಮ ಲಗೇಜ್ 8:45 ಒಳಗೆ ತೆಗೆದುಕೊಳ್ಳಬೇಕು. ಆಮೇಲೆ ಕ್ಲೋಸ್ ಆಗುತ್ತದೆ. ಹೆಸರು, ಮೊಬೈಲ್ ನಂಬರ್ ಹೇಳಿದರೆ ಸಾಕು, ಡೆಪಾಸಿಟ್ ಮಾಡಿಕೊಳ್ಳುತ್ತಾರೆ. ಬನ್ನಿ ಈಗ ಧ್ಯಾನಲಿಂಗದ ಒಳಗೆ ಹೋಗೋಣ. ಇಲ್ಲಿ ಒಳಗೆ ಹೋದ ತಕ್ಷಣ ಎಡಗಡೆ 5-6 ಅಂಗಡಿಗಳಿವೆ. ಹಣ್ಣಿನ ಜ್ಯೂಸ್, ಕಬ್ಬಿನ ಹಾಲು ಮತ್ತು ಕರಕುಶಲ ವಸ್ತುಗಳ ಮಾರಾಟ ಇತ್ಯಾದಿ. ಈ ಯೋಗ ಕೇಂದ್ರದ ವತಿಯಿಂದಲೂ ಬೆಳ್ಳಿಯಂಗಿರಿ ಬೆಟ್ಟಕ್ಕೆ ಯಾತ್ರೆಗೆ ಕರೆದುಕೊಂಡು ಹೋಗುತ್ತಾರೆ. ಹೋಗುವವರು ಮೊದಲೇ ನೋಂದಣಿ ಮಾಡಿಸಬೇಕಾಗುತ್ತದೆ ಮತ್ತು ಷರತ್ತುಗಳ ಅಡಿಯಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಚಪ್ಪಲಿಗಳ ಸ್ಟಾಂಡ್ ಇದೆ. ನಮ್ಮ ಚಪ್ಪಲಿಗಳನ್ನು ಒಂದು ಬ್ಯಾಗ್ ನಲ್ಲಿ ಹಾಕಿಕೊಟ್ಟರೆ ತೆಗೆದುಕೊಂಡು ಒಂದು ಟೋಕನ್ ಕೊಡುತ್ತಾರೆ. ಇದು ಫ್ರೀ ಸರ್ವಿಸ್ ಆಗಿರುತ್ತದೆ. ಪಕ್ಕದಲ್ಲೇ ದೊಡ್ಡ ಕ್ಯಾಂಟೀನ್ ಇದೆ. ಅಲ್ಲಿ ರುಚಿಕರವಾದ ಖಾದ್ಯಗಳು ಸಿಗುತ್ತದೆ. ಅಲ್ಲಿಂದ ಮುಂದೆ ಹೋದರೆ ಇನ್ನೊಂದು ಭವನ ಇದೆ. ಅದರಲ್ಲೇ ಸೂರ್ಯಕುಂಡ ಮತ್ತು ಚಂದ್ರಕುಂಡ ಇದೆ. ನೀರಿನ ಕೊಳಗಳು ಅಂತಲೂ ಹೇಳಬಹುದು. ಆ ಕೊಳದಲ್ಲಿ 3 ಶಿವಲಿಂಗಗಳಿದೆ. ಶಿವಲಿಂಗವನ್ನು ಸ್ಪರ್ಶ ಮಾಡಿ ಪ್ರಾರ್ಥನೆ ಮಾಡುವ ಅವಕಾಶವಿದೆ. 20 ರೂಪಾಯಿ ಚಾರ್ಜ್ ಮಾಡುತ್ತಾರೆ ಒಬ್ಬರಿಗೆ. ಮತ್ತು ಆರೋಗ್ಯ ಸಮಸ್ಯೆ ಇರುವವರಿಗೆ ಇಲ್ಲಿ ಸ್ನಾನ ಮಾಡಲು ಅವಕಾಶವಿರುವುದಿಲ್ಲ. ಮತ್ತೆ ಇಲ್ಲಿ ಈಜುವುದಕ್ಕೆ ಅನುಮತಿ ಇಲ್ಲ ಮತ್ತು ಶಬ್ದವೂ ಮಾಡಬಾರದು. ಮೌನವಾಗಿ ಪ್ರಾರ್ಥನೆ ಮಾಡಿ ಸ್ನಾನ ಮಾಡಿ ಬರಬೇಕು. ಸೂರ್ಯಕುಂಡದಲ್ಲಿ ಗಂಡಸರಿಗೆ ಅವಕಾಶ, ಚಂದ್ರಕುಂಡದಲ್ಲಿ ಹೆಂಗಸರಿಗೆ ಅವಕಾಶವಿರುತ್ತದೆ. ಅಲ್ಲಿ ಸ್ನಾನ ಮಾಡಲು ಮುಂಚೆಯೇ ಶವರ್ ಬಾತ್ ಅನ್ನು ಕೊಡುತ್ತಾರೆ. ಅಲ್ಲಿ ಸ್ನಾನ ಮಾಡಿ ಒಳ ಉಡುಪುಗಳನ್ನು ಸಹ ಅಲ್ಲೇ ಕಳಚಿ ಅವರು ಕೊಡುವ ಬಟ್ಟೆ ತೊಟ್ಟು ಕುಂಡದಲ್ಲಿ ಇಳಿಯಬೇಕು. ಆ ನೀರಿನ ಕುಂಡದಲ್ಲಿ ನೆಲ ಹೇಗಿದೆ ಅಂದರೆ ಅಲ್ಯೂಮಿನಿಯಂನ ಲೇಪನ ಮಾಡಿದ ಹಾಗಿದೆ. ಜಾರುವುದಕ್ಕೆ ಅವಕಾಶಗಳಿಲ್ಲ. ಮತ್ತೆ ಜೋಗ್ ಫಾಲ್ಸ್ ತರ ಒಂದು ಅನುಭವ
ಅನುಭವ ನೀರು ಧುಮುಕುತ್ತಿರುತ್ತದೆ. ಐಸ್ ವಾಟರ್ ತರ ಇದೆ, ಪದಗಳಿಂದ ವರ್ಣಿಸಲಾಗದು, ಅನುಭವಿಸಲೇಬೇಕು. ಇಲ್ಲಿನ ವಿಶೇಷವೇನೆಂದರೆ ಇಲ್ಲಿ ಮುಳುಗಿ ಶಿವಲಿಂಗ ಮುಟ್ಟಿ ಪ್ರಾರ್ಥನೆ ಮಾಡಿ ಒಳಗೆ ಹೋಗುವುದರಿಂದ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತದೆ. ಅದರಿಂದ ಧ್ಯಾನಲಿಂಗದಲ್ಲಿ ಕುಳಿತು ಧ್ಯಾನ ಮಾಡಲು ಪೂರಕವಾಗಿರುತ್ತದೆ ಎಂಬ ಪ್ರತೀತಿ ಇದೆ. ನಾವು ಸೂರ್ಯಕುಂಡದಲ್ಲಿ ಸ್ನಾನ ಮುಗಿಸಿ ಮುಂದೆ ಹೋದೆವು. ಅಲ್ಲಿ ಒಂದು ದೊಡ್ಡ ಪ್ರಾಂಗಣ ಇದೆ. ಅಲ್ಲಿ ಬಹಳ ಜನ ತಮ್ಮ ತಮ್ಮ ಪಾಡಿಗೆ ಏಕಾಂತದಲ್ಲಿ ಕುಳಿತಿದ್ದಾರೆ. ಕೆಲವರು ಜಪ ಮಾಡುತ್ತಿದ್ದಾರೆ, ಕೆಲವರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಇಲ್ಲಿ ವಿದೇಶಿಯರು ಬಹಳ ಸಂಖ್ಯೆಯಲ್ಲಿದ್ದಾರೆ. ಅಲ್ಲಿನ ಮೆಟ್ಟಿಲುಗಳು ಬಹಳ ವಿಶೇಷವಾಗಿದೆ. ಅಲ್ಲಿಂದ ಕೆಳಗೆ ಇಳಿದು ಹೋದರೆ ಒಂದು ಸುಂದರವಾದ ತಾವರೆ ಕೊಳ, ಅದರಲ್ಲಿ ವಿಶೇಷವಾದ ಮೀನುಗಳು, ಕೊಳದ ಸುತ್ತ ಹೂವಿನ ಗಿಡಗಳು ನೋಡಲು ಎಲ್ಲರನ್ನೂ ಆಕರ್ಷಿಸುತ್ತದೆ. ಅಲ್ಲಿಂದ ಮುಂದೆ ಬಂದರೆ ಲಿಂಗ ಭೈರವಿ ಮಾತೆಯ ಆಲಯವಿದೆ. ಇಲ್ಲಿನ ವಿಶೇಷತೆ ಏನೆಂದರೆ ಧ್ಯಾನಲಿಂಗದಲ್ಲಿ ಏಕಾಗ್ರತೆ ಇಟ್ಟರೆ ಮುಕ್ತಿ ಸಿಗುತ್ತದೆ. ಲಿಂಗ ಭೈರವಿಯನ್ನು ಪೂಜಿಸಿದರೆ ಇಷ್ಟಾರ್ಥಗಳು ನೆರವೇರುತ್ತದೆ, ಅಂದರೆ ಆರೋಗ್ಯ ಐಶ್ವರ್ಯಗಳು ಸಿಗುತ್ತದೆ ಎಂಬ ಪ್ರತೀತಿ ಇದೆ. ಆದ್ದರಿಂದಲೇ ಲಿಂಗ ಭೈರವಿಗೆ ಪೂಜೆ ನಡೆಯುತ್ತದೆ. ಮತ್ತೆ ಇಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡುವ ವಿಧಾನವನ್ನು ಸೂಚಿಸಿರುತ್ತಾರೆ. ಅದೇ ರೀತಿ ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ. ಅಲ್ಲಿ ಪ್ರಸಾದ ವಿತರಣೆ ಮಾಡುತ್ತಾರೆ. ಅದಕ್ಕೆ 20 ರೂಪಾಯಿ ಟೋಕನ್ ತೆಗೆದುಕೊಳ್ಳಬೇಕು. ಅಲ್ಲಿಂದ ಮುಂದೆ ಬಂದರೆ ಧ್ಯಾನಲಿಂಗದ ಎಂಟ್ರೆನ್ಸ್ ದ್ವಾರ ಬಾಗಿಲಿನಲ್ಲಿ ಒಂದು ಸರ್ವ ಧರ್ಮಗಳನ್ನು ಸ್ವಾಗತಿಸುವ ಹಾಗೆ ಸ್ತಂಭವನ್ನು ನಿರ್ಮಿಸಿದ್ದಾರೆ. ನೋಡಲು ಬಹಳ ಚೆನ್ನಾಗಿದೆ. ಅಲ್ಲಿಂದ ಧ್ಯಾನಲಿಂಗಕ್ಕೆ ಹೋಗುವ ಬದಿಗಳಲ್ಲಿ ಸಂತರ ಚರಿತ್ರೆಗಳನ್ನು ಫಲಕಗಳಲ್ಲಿ ಹಾಕಿದ್ದಾರೆ. ಅದನ್ನೆಲ್ಲ ನೋಡಿಕೊಂಡು ಮುಂದೆ ಹೋಗಬಹುದು. ಅಲ್ಲಿಂದ ಮುಂದೆ ಬಂದರೆ ಅದೇ ಧ್ಯಾನಲಿಂಗದ ಗೋಳಾಕಾರದ ಬಂಗಲೆಗೆ, ಅಂದರೆ ಪಿರಮಿಡ್ ಒಳಗೆ ಹೋದ ಅನುಭವವಾಗುತ್ತದೆ. ಈಗ ಧ್ಯಾನ ಮಂದಿರದ ರಚನೆಯ ಬಗ್ಗೆ ನೋಡೋಣ. ಧ್ಯಾನ ಮಂದಿರವು ಶಕ್ತಿಗಳ ತಿಳುವಳಿಕೆಯ ಆಧಾರದ ಮೇಲೆ ಈ ಅಂಶಗಳನ್ನು ರೂಪಿಸಲಾಗಿದೆ ಮತ್ತು ವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ. ಇದರಿಂದಾಗಿ ಶಕ್ತಿಯುತ ಶಕ್ತಿಯ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಮತ್ತು ಆಂತರಿಕ ಬದಲಾವಣೆಯನ್ನು ಸುಗಮಗೊಳಿಸುತ್ತದೆ. ಧ್ಯಾನಲಿಂಗದ ಶಕ್ತಿಗಳು 5,000 ವರ್ಷಗಳಿಗೂ ಹೆಚ್ಚು ಕಾಲ ಪವಿತ್ರತೆಯನ್ನು ಉಳಿಸಿಕೊಳ್ಳುತ್ತದೆ. ಧ್ಯಾನಲಿಂಗವನ್ನು ಹೊಂದಿರುವ ಅಂಡಾಕಾರದ ಗುಮ್ಮಟವು 72 ಅಡಿ 4 ಇಂಚು ವ್ಯಾಸ ಮತ್ತು 33 ಅಡಿ ಎತ್ತರವಿದೆ. ಇದನ್ನು ಯಾವುದೇ ಉಪ್ಪು, ಸಿಮೆಂಟು ಅಥವಾ ಕಾಂಕ್ರೀಟ್ ಬಳಸದೆ ನಿರ್ಮಿಸಲಾಗಿದೆ. ಆದರೆ ಸುಣ್ಣ, ಮರಳು, ಹರಳೆಣ್ಣೆ ಮತ್ತು ಗಿಡಮೂಲಿಕೆಗಳ ಸೇರ್ಪಡೆಯೊಂದಿಗೆ ಇಟ್ಟಿಗೆ ಮತ್ತು ಮಣ್ಣಿನ ಗಾರೆಗಳಿಂದ ನಿರ್ಮಿಸಲಾಗಿದೆ. ಇದಕ್ಕೆ ಏನು ತಂತ್ರಜ್ಞಾನ ಮಾಡಿದ್ದಾರೆ ಎಂದರೆ ಎಲ್ಲಾ ಇಟ್ಟಿಗೆಗಳು ಒಂದೇ ಸಮಯದಲ್ಲಿ ಕೆಳಗೆ ಬೀಳಲು ಪ್ರಯತ್ನಿಸುತ್ತವೆ. ಆದರೆ ಇಟ್ಟಿಗೆಗಳು ಜೋಡಿಸಿದ ಮತ್ತು ಸಮತೋಲನ ಮಾಡಿರುವ ರೀತಿಯಲ್ಲಿ ಅವು ಎಂದಿಗೂ ಬೀಳಲು ಸಾಧ್ಯವಿಲ್ಲ. ಈ ವಿನ್ಯಾಸದ ಸ್ವರೂಪವು ಗುಮ್ಮಟಕ್ಕೆ ಕನಿಷ್ಠ 5,000 ವರ್ಷಗಳ ಜೀವಿತಾವಧಿಯನ್ನು ಕೊಡುತ್ತದೆ. ಧ್ಯಾನಲಿಂಗವನ್ನು ಕಪ್ಪು ಗ್ರಾನೈಟ್ ಕಲ್ಲಿನಿಂದ ಮಾಡಿದ್ದಾರೆ. ಧ್ಯಾನಲಿಂಗಕ್ಕೆ ಎಷ್ಟು ಶಕ್ತಿಯನ್ನು ತುಂಬಿಸಿದ್ದಾರೆ ಎಂದರೆ ಧ್ಯಾನಲಿಂಗವನ್ನು ಹೊರಗೆ ತೆಗೆದುಕೊಂಡು ಹೋದರೂ ಅದು ಇದ್ದಂತಹ ಸ್ಥಳದ ಶಕ್ತಿ ಸ್ವರೂಪವನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಶಾಶ್ವತವಾಗಿರುತ್ತದೆ ಮತ್ತು ಎಲ್ಲರಿಗೂ ಲಭ್ಯವಿರುತ್ತದೆ. ಇದು ದೀರ್ಘಕಾಲಿಕ ಶಕ್ತಿಯ ಉಗ್ರಾಣದಂತಿದೆ. ಇಲ್ಲಿ ಧ್ಯಾನಲಿಂಗದ ಪ್ರಯೋಜನ ಹೇಗೆ ಪಡೆಯಬೇಕೆಂದರೆ ಒಳಗೆ ಹೋಗಿ ಕೆಲವು ನಿಮಿಷಗಳ ಕಾಲ ಕುಳಿತು ಲಿಂಗವನ್ನು ನೋಡಿ ನಂತರ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಅಂಗೈಗಳನ್ನು ಮೇಲ್ಮುಖವಾಗಿ ನಿಮ್ಮ ತೊಡೆಯ ಮೇಲೆ ಇಟ್ಟು ವಿಶ್ರಾಂತಿ ಪಡೆಯಿರಿ. ಧ್ಯಾನಲಿಂಗಕ್ಕೆ ಯಾವುದೇ ಪೂಜೆ ಅಥವಾ ಪ್ರಾರ್ಥನೆಯ ಅಗತ್ಯವಿಲ್ಲ. ಏಕಾಗ್ರತೆ ಅಥವಾ ಧ್ಯಾನ ಮಾಡಲು ಪ್ರಯತ್ನಿಸುವ ಅಗತ್ಯವಿಲ್ಲ. ಧ್ಯಾನದ ಬಗ್ಗೆ ಅರಿವಿಲ್ಲದವರೂ ಸಹ ಆಳವಾದ ಧ್ಯಾನದ ಸ್ಥಿತಿಯನ್ನು ಅನುಭವಿಸಲು ಕೆಲವು ನಿಮಿಷಗಳ ಕಾಲ ಮೌನವಾಗಿ ಕುಳಿತರೆ ಸಾಕು. 15 ನಿಮಿಷಕ್ಕೊಮ್ಮೆ ಬೆಲ್ ಬಾರಿಸುತ್ತಾರೆ. ಕನಿಷ್ಠ 15 ನಿಮಿಷ ಧ್ಯಾನಲಿಂಗದ ಶಕ್ತಿಯನ್ನು ಅನುಭವಿಸಲು ನೀವು ಪ್ರಯತ್ನಿಸಿ. ಧ್ಯಾನಲಿಂಗದಲ್ಲಿ ನಡೆಯುವ ಸೇವೆಗಳೆಂದರೆ ಬೆಳಗ್ಗೆ 11:50 ರಿಂದ 12:10 ಮತ್ತು
5:50ರಿಂದ ಸಂಜೆ 6:10ರವರೆಗೆ ನಾದ ಆರಾಧನೆ ನಡೆಯುತ್ತದೆ. ನಾವು ಆಧ್ಯಾತ್ಮಿಕ ಸಾಧ್ಯತೆಗೆ ಪೂರಕ ವಾತಾವರಣವನ್ನು ನೀಡಲು ಧೂಪದ ಅರ್ಪಣೆ ಮಾಡಬಹುದು. ಧ್ಯಾನಲಿಂಗದ ಸುತ್ತ ಇರುವ ಜಲಸೀಮಾದಲ್ಲಿ ತಾಜಾ ಕಮಲದ ಹೂಗಳನ್ನು ಅರ್ಪಿಸಬಹುದು ಮತ್ತು ಲಿಂಗ ಜ್ಯೋತಿಯನ್ನು ಅರ್ಪಿಸಬಹುದು ಮತ್ತು ಸುಗಂಧ ಭರಿತ ಹೂವಿನ ಮಾಲೆಗಳನ್ನು ಅರ್ಪಿಸಬಹುದು ಮತ್ತು ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳಲ್ಲಿ ತಮ್ಮ ಕೈಗಳಿಂದ ಜಲ ಅಥವಾ ಹಾಲಿನ ನೈವೇದ್ಯ ಮಾಡಬಹುದು ಮತ್ತು ಹತ್ತಿ ಅಥವಾ ರೇಷ್ಮೆ ಬಟ್ಟೆಯನ್ನು ಧ್ಯಾನಲಿಂಗಕ್ಕೆ ಒದಿಸಬಹುದು. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adiyogi. When his stillness lasted for years on end, curious onlookers melted away. Only 7 seekers remained, as they could not tear themselves away from him.